ಮೊಟ್ಟ ಮೊದಲನೆಯದಾಗಿ ರಾಜೀವ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ರಾಜೀವ್ ಗೌಡರು ರಾಜಕೀಯದ ಒಂದು ನಡೆಯಲ್ಲಿ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗಿರೋ ಒಂದು ಕ್ಯಾಲಿಬರ್ಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲರ ಬಯಕೆ ಕೂಡ, ನನ್ನ ಬಯಕೆ ಕೂಡ. ಈ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರಿಗೆ ಅವಕಾಶಗಳೆಲ್ಲ ಯಾವ ಥರ ಬರ್ತದೆ. ಇಲ್ಲಿ ಬೆಂಗಳೂರು ಉತ್ತರ ಭಾಳ ಕಠಿಣವಾಗಿತ್ತು ಲಾಸ್ಟ್ ಟೈಮು, ಬಟ್ ಒಳ್ಳೆ ಏನು ಅವರ ಒಂದು ಹೆಸರು ಇಲ್ಲಿ ಒಂದು ತಳ್ಳನನ್ನೇ ಮಾಡ್ತಿಲ್ಲಿ ಒಂದು ಅಪೋಸಿಷನ್ ಕ್ಯಾಂಪಲ್ಲಿ. ಬಟ್ ಅಲ್ಲಿ ಬ್ಯಾಲೆಟ್ ಬಾಕ್ಸ್ ತೆಗೆದು ನೋಡಿದಾಗ ಇದು ಬೇರೆ ಥರ ಇತ್ತು. ಇರಲಿ, ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ. ಅವರ ಸಂಬಂಧ ನನಗಿಂತ ಮೊದಲು ಅವ್ರ ತಂದೆ ನಮ್ಮ ತಂದೆಯವರೆಲ್ಲ ಒಟ್ಟೊಟ್ಟಿಗೆ ಓದ್ದವರು. ಮತ್ತು ಅವ್ರ ಸ್ಕೂಲಿನ ಒಂದು ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ನಮ್ಮ ತಂದೆಯವರು, ಅವ್ರ ತಂದೆಯವರೆಲ್ಲರೂ ಒಟ್ಟೊಟ್ಟಿಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದವರು. ಅಂದರೆ ಅವರು ಜೈಲಿಗೆಲ್ಲ ಹೋಗಲಿಲ್ಲ. ಅವರೆಲ್ಲ ಇನ್ನೂ ಸಣ್ಣವ್ರು ಇದ್ದಿದ್ದಕ್ಕೆ ಅವ್ರನ್ನೆಲ್ಲ ಹೊರಗಡೆ ಎಲ್ಲೆಲ್ಲೋ ಡಿಸ್ಪರ್ಸ್ ಮಾಡಿಬಿಟ್ಬಿಡೋರು, ಕಾಡುಗಳಲ್ಲಿ ಅಲ್ಲಿ ಬಿಟ್ಟು ಅವ್ರು ಮತ್ತೆ ಸೇರ್ಕೊಳ್ಳೋಕ್ಕೆ ಒಂದು 4-5 ದಿವಸ ಆಗ್ಬೇಕು. ಆ ಥರ ಒಂದು ಆವಾಗಿನ ವ್ಯವಸ್ಥೆ ಇದ್ದಿತ್ತು. ಅವರು ಜೈಲಿನ ಹಾಕುವಂಥ ಅವ್ರ ವಯಸ್ಸೂ ಆಗಿರಲಿಲ್ಲ ಅವ್ರಿಗೆ. ಅವರು ಮತ್ತು ಅವ್ರ ದೊಡ್ಡಪ್ಪ ಅವರು ಅಷ್ಟೇ ನಮ್ಮ ತಂದೆಗೆಲ್ಲ ಭಾಳ ಆತ್ಮೀಯರು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷ ಒಂದು ಹೋಳಾದಾಗ 69ನಲ್ಲಿ ಇವರೆಲ್ಲ ಕಾಂಗ್ರೆಸ್ ಪಕ್ಷನ ಕಡ್ದವರು. ನಮ್ಮ ತಂದೆಯವರೆಲ್ಲ ಇಡೀ ರಾಜ್ಯ ಓಡಾಡಿ ದೇವರಾಜ ಅವ್ರ ಜೊತೆ ಆಗ ಎಲ್ಲ ಸುಮಾರು ಹಲವಾರು ಲೀಡರ್ಗಳೆಲ್ಲ ಆಗ್ಲೇ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಬಂದಿದ್ದು, ಕೆ.ಎಚ್. ರಂಗನಾಥ್ ಅವರು ಕಾಂಗ್ರೆಸ್ ಬಂದಿದ್ದು, ಹಲವಾರು ಶ್ರೀಕಂಠಯ್ಯನವರು ಎಲ್ಲರೂ ಅವಾಗ ಕಾಂಗ್ರೆಸ್ಗೆ ಬಂದವರು. ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಕಟ್ಟಿ ಅವಾಗ ಒಂದು ಏನೋ ಜೋರಾಗಿ ಅವರು ವಾಪಸ್ ಬಂದರು. ನಿಜಲಿಂಗಪ್ಪನವ್ರ ಕ್ಯಾಂಪ್ ವಿರುದ್ಧ ಹೇಗೆ ಅಂತ ಒಂದು ದೊಡ್ಡ ಒಂದು ಪ್ರಶ್ನೆ ಇತ್ತು, ಯಕ್ಷ ಪ್ರಶ್ನೆ. ಆದರೂ ಸಂಘಟನೆ ಮಾಡಿ ಅವರು ವಿಜಯಶಾಲಿ ಆಗಿ ಬಂದರು. ಅರಸು ಅವರು ಅವಾಗ ಮುಖ್ಯಮಂತ್ರಿ ಆದರು. ಆಮೇಲೆ ಎಲ್ಲ ಗೊತ್ತಿರೋ ವಿಚಾರನೇ. ಧನ್ಯವಾದ, ಸಾಕು.